ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಸಮೃದ್ಧಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದೇನೆಂದರೆ, ನಿಮ್ಮ ಕೂದಲು ಶೈನಿಂಗ್ ಆಗೋಗೋಸ್ಕರ, ಆಮೇಲೆ ಚೆನ್ನಾಗಿ ಹೊಳಪು ಬರಬೇಕು, ಮೃದು ಆಗಬೇಕು, ರಫ್ ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಇದು ಎಫೆಕ್ಟಿವ್ ಮನೆಮದ್ದು. ಇದನ್ನು ವಾರದಲ್ಲಿ ಒಂದು ಸರಿ ನೀವು ಅಪ್ಲೈ ಮಾಡಿ ಒಂದು 2 ಗಂಟೆವರೆಗೂ ಬಿಟ್ಟು ಆಮೇಲೆ ತಲೆ ತೊಳ್ಕೊಬೇಕು. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡುವ ವಿಧಾನನ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಯಾರು ಹೊಸಬರು ಇದ್ದೀರಲ್ಲ ನನ್ನ ಚಾನಲ್ ನೋಡ್ತಾ ಇದ್ದವ್ರಿಗೆ ದಯವಿಟ್ಟು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಯಾಕಂದರೆ ನಾನು ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನಂತೂ ವಿಡಿಯೋಗಳು ತಿಳಿಸ್ತಾ ಬರ್ತಾ ಇರ್ತೀನಿ. ನೀವು ಇದರಿಂದ ಉಪಯೋಗ ಮಾಡ್ಕೋಬೋದು. ಆಮೇಲೆ ನನ್ನ ಹಿಂದಿನ ವಿಡಿಯೋಗಳು ನೀವು ಯಾರು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೀವು ಲಿಂಕನ್ನು ಪ್ರೆಸ್ ಮಾಡಿದರೆ ನೀವು ನನ್ನ ವಿಡಿಯೋಗಳನ್ನು ಸಹ ನೋಡ್ಬೋದು. ಆಮೇಲೆ ನಿಮಗೆ ಇನ್ನೂ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ಸ್ ಮಾಡಿದರೆ ನಾನು ಅದನ್ನೂ ಸಹ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಈಗ ಏನು ಮಾಡಬೇಕಂದ್ರೆ, ನಿಮ್ಮ ಕೂದಲು ಹೊಳೆಯೋಗೋಸ್ಕರ ತುಂಬಾ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಮಾಡಿ ಒಂದು ತಿಂಗಳವರೆಗೂ ಅಥವಾ ಒಂದು 15ರಿಂದ 20 ದಿವಸವರೆಗೂ ಆರಾಮಾಗಿ ಇಟ್ಕೋಬೋದು ಸ್ಟೋರ್ ಮಾಡಿ. ಇಲ್ಲ ಅಂದರೆ ಒಂದು ಸರಿ ಅವತ್ತು ಮಾಡಿ ಅವತ್ತಿಗೆ ಯೂಸ್ ಮಾಡ್ಕೋಬೋದು. ಅದು ಥರ ಯಾವ ಥರ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಇದನ್ನು ವಾರದಲ್ಲಿ ಒಂದು ಸರಿ ಮಾಡಿದ್ರು ಸಾಕು. ಏನಂದರೆ, ಫಸ್ಟು 1/4 kg ಬೆಂಡೆಕಾಯಿ ತೆಗೆದುಕೊಂಡು ಅದನ್ನು ತೊಳೆದ್ಬಿಡ್ರಿ. ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್, ಚಿಕ್ಕ ಗ್ಲಾಸ್, ಅದೇ ಟೀ ಕುಡಿತೀರಲ್ಲ ಆ ಥರ ಗ್ಲಾಸಲ್ಲಿ ನೀರು ಹಾಕಿ, ಅದು ಮುಳುಗೋವಷ್ಟುವರೆಗೂ ನೀರು ಹಾಕಿ, ಅದು ಬೆಂಡೆಕಾಯಿ ಮುಳುಗಿ ಸ್ವಲ್ಪ ಬರುವಷ್ಟು ನೀರು ಹಾಕಿ. ಆಮೇಲೆ ಅದು ನೀರು ಕುದ್ದು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿ. ಅದು ಬೆಂಡೆಕಾಯಿ ಫುಲ್ ಸಾಫ್ಟ್ ಆಗಬೇಕು. ಆ ಥರ ಕುದಿಸಿದಾದ್ಮೇಲೆ ತಣ್ಣಗಾದ್ಮೇಲೆ ಆ ಬೆಂಡೆಕಾಯಿ ಇರುತ್ತಲ್ಲ, ಆ ಬೆಂಡೆಕಾಯಿನ ಎಲ್ಲ ಸೇರಿಬಿಟ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಅದನ್ನು ಒಂದು ಸೊಳ್ಳೆ ಪರದೆ ಬಟ್ಟೆ ಥರ ತೆಗೆದುಕೊಳ್ಳಿ. ಈ ಫಿಲ್ಟ್ರಲ್ಲಿ ಟೀ ಡಿಕಾಷನಲ್ಲಿ ಟೀ ಸೋಸ್ತಿರಲ್ಲ ಫಿಲ್ಟ್ರು, ಅದರಲ್ಲಿಯೂ ಆಗ್ಬೋದು. ಇಲ್ಲಾಂದರೆ ತಿಳುವಾದ ಬಟ್ಟೆಯಿಂದಾದರೂ ನೀವು ಅದನ್ನು ಸೋಸ್ಕೊಂಬಿಡಿ. ಎಲ್ಲ ರಸನ ಸೋಸ್ಕೊಂಡು ನೀಟಾಗಿ ಹಿಂಡಿ ಎಲ್ಲ ತೆಗೀರಿ. ಯಾಕಂದರೆ ಅದು ಲೋಳೆ ಇರುತ್ತಲ್ಲ, ಒಂದು ಸ್ವಲ್ಪ ನೀವು ಫ್ರೆಶ್ ಮಾಡಿ ಹಿಚಿಗಿ ತೆಗಿಬೇಕಾಗ್ತದೆ. ಹಂಗೆ ತೆಗೆದಾದ್ಮೇಲೆ ಆ ರಸನ ಸಪ್ರೇಟ್ ಇಟ್ಕೊಂಬಿಡಿ. ಆದಮೇಲೆ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ಮೇಲೆ ಇದನ್ನು ನೀವು ಏನು ಬೆಂಡೆಕಾಯ್ದು ಜ್ಯೂಸ್ ತೆಗೆದಿರ್ತಿಲ್ಲ ಅದನ್ನು ಮತ್ತೆ ಮೊದಲು ಯಾವ ಪಾತ್ರೆದಲ್ಲಿರುತ್ತೋ ಅದೇ ಪಾತ್ರೆಯಲ್ಲಿ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಇದು ಕಾರ್ನ್ಫ್ಲೋರ ನೀರು ಕಲಸಿದ್ದು ಪೇಸ್ಟ್ ಇದೆಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಫಸ್ಟ್ ಕಲಿಸ್ಕೊಂಡಾದ್ಮೇಲೆ ಮತ್ತೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ. ಅವಾಗ ಒಂಥರ ಬರುತ್ತೆ, ಪೇಸ್ಟ್ ಗತೆ ನೀಟಾಗಿ ಬರುತ್ತೆ. ಆಮೇಲೆ ಅದು ಬಂದಾದಮೇಲೆ ಆಫ್ ಮಾಡಿ ತೆಗೆದುಬಿಟ್ಟು ನೀವು ತಲೆ ಸ್ನಾನ ಮಾಡ್ತಿರಲ್ಲ ಅವಾಗ ನೀಟಾಗಿ ರೂಟಿಗೆಲ್ಲ ಹಚ್ಕೊಂಡ್ಬಿಟ್ಟು ಈ ಥರ ಈಗ ಸ್ವಲ್ಪ ರಬ್ಬು ಮಾಡಬೇಕು. ನೀವು ನೀಟಾಗಿ ರಬ್ಬು ಮಾಡಿ ಕೂದಲಕ್ಕೂ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ತಲೆಗೆ ಹಚ್ಕೊಂಬಿಡಿ. ಯಾಕಂದರೆ ಬೇಗ ಒಣಗಿ ಹೋಗ್ಬಿಡುತ್ತೆ, ಕಾರ್ನ್ಫ್ಲೋರ ಇರೋದಕ್ಕೆ ಬೇಗ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರಿಂದ ಪೂರ್ತಿ ಹೇರ್ಸನ್ನು ತಲೆಗೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು 1-2 ಅವರ್ಸ್ ಬಿಟ್ಟಾದಮೇಲೆ ಸೀಗೆಕಾಯಿಂದ ನೀವು ತಲೆ ತೊಳ್ಕೊಂಡು ನೋಡಿ ನಿಮ್ಮ ಕೂದಲು ಎಷ್ಟು ಹೊಳಿತದೆ, ಎಷ್ಟು ಶೈನಿಂಗ್ ಆಗ್ತದೆ. ಇದನ್ನು ವಾರದಲ್ಲಿ 1 ಸರಿ ಮಾಡಿದರೂ ಸಾಕು. ಹೀಗೆ ನೀವು 1 ತಿಂಗಳು ಅಥವಾ 1-2 ತಿಂಗಳು ಮಾಡಿ ನೋಡಿ, ನಿಮ್ಮ ಕೂದಲಲ್ಲಿ ತುಂಬ ಬದಲಾವಣೆ ನೀವು ಕಾಣ್ತೀರಾ. ಮತ್ತು ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಬಯಸ್ತೀನಿ. ನಿಮಗೆ ಇಷ್ಟವಾದರೆ ಮರೆಯದೇ ಲೈಕ್ ಮಾಡಿ. ಯಾಕಂದರೆ ನಿಮಗೆ ಇಂಥ ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ತಾ ಇರ್ತೀನಿ. ಅದಕ್ಕಾದರೂ ನನಗೆ ಎನ್ಕರೇಜ್ ಕೊಟ್ಟರೆ ನಮಗೂ ಒಂಥರ ಖುಷಿ ಆಗ್ತದೆ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.